ಜೂನ್ ಅಂತ್ಯವಾದ್ರೂ ಸುರಿತಾ ಇಲ್ಲ ಮುಂಗಾರು ಮಳೆ. ಬರಿದಾಗ್ತಾ ಇದೆ ಶರಾವತಿ ಹಿನ್ನೀರಿನ ವಿಶಾಲ ಭೂಭಾಗ. ನೀರಿಲ್ಲದೆ ಒಣಗುಡ್ತಾ ಇದೆ. ಶಿವಮೊಗ್ಗದ ಲಿಂಗನಮಕ್ಕಿ ಜಲಾಶಯ ಖಾಲಿ ಆಗಿದೆ. ಜೂನ್ ಮುಗಿತಾ ಬಂದ್ರೂ ಕೂಡ ಅಂದುಕೊಂಡಷ್ಟು ಮಳೆ ಸುರಿತಾ ಇಲ್ಲ. ಒಣಗಿದ್ದ ಜೂನ್ ಅಂತ ಈ ಬಾರಿಯ 2026ರ ಜೂನ್ ದಾಖಲೆನ ಬರೆದಿರುವಂಥದ್ದು ಒಂದು ಕಡೆ. ಅತಿ ಕಡಿಮೆ ಪ್ರಮಾಣದ ಮಳೆ ಸುರಿದಿದೆ ಅಂತ ಜಲವಿದ್ಯುತ್ ಉತ್ಪಾದನೆಯ ಜೀವನಾಡಿಯಾಗಿರುವ ಡ್ಯಾಮ್ ಲಿಂಗನಮಕ್ಕಿ ಜಲಾಶಯ ಖಾಲಿಯಾಗಿದೆ. ರೈತರು ಜನರಿಗೆ ಆತಂಕ ತಲೆದೂರುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶರಾವತಿ ಹಿನ್ನೀರಿನ ಕೆಂಪು ಮಣ್ಣು ಕಲ್ಲು ಬಂಡೆ ಗೋಚರವಾಗ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನೀರು ಬತ್ತಿ ಹೋಗ್ತಾ ಇರೋದು. ಕಲ್ಲು ಬಂಡೆಗಳು ಮುಳುಗಿದ್ದಂಥ ಕಲ್ಲು ಬಂಡೆಗಳು ಕಾಣ ಸಿಗ್ತಾ ಇದ್ದಾವೆ. 151 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಸಾಮಾನ್ಯವಾಗಿ ಮುಂಗಾರು ಉತ್ತಮವಾಗಿದ್ದರೆ ಜೋಗ ಜಲಪಾತ ತನ್ನ ಪೂರ್ಣ ವೈಭವದಲ್ಲಿ ಹರಿತಾ ಇತ್ತು, ಧುಮ್ಮಿಕ್ತಾ ಇತ್ತು. ಆದರೆ ಮಳೆ ಕೊರತೆ ಇದೇ ರೀತಿಯಾಗಿ ಮುಂದುವರೆದ್ರೆ ಜೋಗದ ಸೌಂದರ್ಯದ ಮೇಲೂ ಕೂಡ ಸಹಜವಾಗಿ ಇದರ ಪರಿಣಾಮ ಬೀರುತ್ತೆ. ಆ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸದ್ಯದ ಸಾಮರ್ಥ್ಯ 14.91 TMC ನೀರು ಮಾತ್ರ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಜೋಗ ಜಲಪಾತ ಸೇರಿದಂಗೆ ಅನೇಕ ಜಲಾಶಯಗಳ ಯಾವುದೇ ರೀತಿಯಾದಂಥ ಅದಕ್ಕಿದ್ದಂಥ ಸೌಂದರ್ಯವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಾರಣ ಎಲ್ಲಿನೋ ಅಂತ ಈಗಾಗಲೇ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಅಂತ ಅರುಣ್, ಏನು ಕರ್ನಾಟಕ ರಾಜ್ಯದ ಅತಿ ದೊಡ್ಡದಾದಂತಹ ಜಲಾಶಯ, ಅದರಲ್ಲೂ ಕೂಡ ರಾಜ್ಯಕ್ಕೆ ಬೆಳಕನ್ನ ನೀಡುತ್ತಿರುವಂತಹ ಏನು ಶರಾವತಿ ಗೆ ಸಂಬಂಧಪಟ್ಟಂತ ಲಿಂಗನಮಕ್ಕಿ ಜಲಾಶಯ ಏನಿದೆ ಅದು ಈಗ ಬರಿದಾಗಿರುವುದು. ಅದರಲ್ಲೂ ಕೂಡ ಇತಿಹಾಸದಲ್ಲಿ ಇಷ್ಟು ಕೆಳಮಟ್ಟಕ್ಕೆ ಇಳಿದಿರೋದು. ಈ ಹಿಂದೆ ಕೂಡ ಏನೋ ಲಿಂಗನಮಕ್ಕಿಯಲ್ಲಿ ಒಂದು ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿ ವೇಳೆ ನೀರನ್ನ ಖಾಲಿ ಮಾಡಿದ್ರು. ಅದು ಬಿಟ್ರೆ ಇದೇ ಮೊದಲ ಬಾರಿಗೆ ಇಷ್ಟು ತಳಮಟ್ಟಕ್ಕೆ ನೀರು ಇಳಿದಿರೋದು. ಯಾಕಂದ್ರೆ ಕೇವಲ 9% ಅಷ್ಟು ನೀರು ಮಾತ್ರ ಈಗ ಏನು ಇರೋದು. ಅದು ಕೂಡ ಡೆಡ್ ಸ್ಟೋರೇಜ್ ಆಗಿ ಇದೆ. ಯಾಕಂದ್ರೆ ಈ ಮಳೆಯ ಕೊರತೆಯಿಂದಾಗಿ ಈ ಜೂನ್ ಅಲ್ಲಿ ಬರ್ಬೇಕಾಗಿದ್ದ ಮಳೆ ಏನು ವಾಡಿಕೆ ಮಳೆ ಇತ್ತು. ವಾಡಿಕೆ ಮಳೆಯನ್ನ 50%ಕ್ಕೂ ಕಡಿಮೆ ಆಗಿರೋದ್ರಿಂದ ನೀರು ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅದರಲ್ಲೂ ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಏನು ಕಳೆದ ವರ್ಷ 30% ಅಷ್ಟು ಈ ಜೂನ್ನ ವೇಳೆಯಲ್ಲಿ ಈ ಜಲಾಶಯ ತುಂಬಿತ್ತು. ಆದ್ರೆ ಈ ಸರಿ ಕೇವಲ 9% ಅಷ್ಟೇ ನೀರು ಈಗ ಉಳಿದಿರೋದು. ಯಾಕಂದ್ರೆ ಒಳ ಹರಿವು ಕೇವಲ 1000 ಚಿಲ್ಡ್ರೆ ಅಂದ್ರೆ 1700 ಚಿಲ್ಡ್ರೆ ಕ್ಯೂಸೆಕ್ ನೀರು ಬರ್ತಾ ಇರೋದ್ರಿಂದ ನೀರು ಸಾಕಾಗ್ತಿಲ್ಲ. ಯಾಕಂದ್ರೆ ಇದು ಅತಿ ದೊಡ್ಡ 151 TMC ನೀರನ್ನ ಹಿಡಿಯುವಂತ ಸಾಮರ್ಥ್ಯ ಇರುವಂತಹ ಡ್ಯಾಮ್ ಆಗಿದೆ. ಆದ್ರೆ ಈಗ ನೀರು ಇಲ್ಲದೆ ಈಗ ಬರಿದಾಗಿರೋದು. ಅದರಲ್ಲೂ ಕೂಡ ಅಲ್ಲಿದ್ದಂತಹ ಕೆಳಮಟ್ಟದಲ್ಲಿದ್ದಂತಹ ಮರಗಳ ಅವಶೇಷಗಳೇನಿದ್ವು ಅವು ಈಗ ಕಾಣಿಸ್ತಾ ಇರೋದು. ಅದರಲ್ಲೂ ಕೂಡ ಏನು ಸಿಗಂದೂರು ಸೇತುವೆ ಏನಿತ್ತು, ಸಿಗಂದೂರು ಸೇತುವೆಯ ಕೆಳದ ಬೇಸ್ಮೆಂಟ್ ಏನಿದೆ ಆ ಬೇಸ್ಮೆಂಟ್ ಕೂಡ ಕಾಣ್ತಾ ಇರೋದು. ಒಟ್ಟಿನಲ್ಲಿ ಈಗ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಆತಂಕ ಎದುರಾಗಿದೆ ಅಂತ ಹೇಳ್ಬೋದು. ಏನು ಲಿಂಗನಮಕ್ಕಿ ಜಲಾಶಯದಲ್ಲಿ ಜೋಗದ ಮಹಾತ್ಮ ಗಾಂಧಿ ವಿದ್ಯುತ್ಗಾರದಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಏನು ಕರ್ನಾಟಕದ 30ರಷ್ಟು ವಿದ್ಯುತ್ ಅನ್ನ ಇದು ಪೂರೈಕೆ ಮಾಡ್ತಾ ಇತ್ತು. ಆದ್ರೆ ಈಗ ನೀರಿನ ಕೊರತೆಯಿಂದಾಗಿ ಈ ವರ್ಷ ವಿದ್ಯುತ್ಗೂ ಕೂಡ ಕೊರತೆ ಉಂಟಾಗಬಹುದು. ಅದ್ರ ಜೊತೆಗೆ ಒಂದಿಷ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಹಾಗೆ ಏನು ರೈತರಿಗೆ ನೀರಿನ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈಗ ಜನರಲ್ಲೂ ಕೂಡ ಆತಂಕ ಎದುರಾಗಿದೆ. ಜೂನ್ ಮೊದಲ ವಾರದಲ್ಲಿ ಈ ರೀತಿ ಆಗಿರೋದ್ರಿಂದ ಕೆಲವರು ಈಗ ಆತಂಕಗೊಳಗಾಗಿದ್ದಾರೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ.